ವೀಕ್ಷಕರೇ, 9ನೇ ಶತಮಾನದಲ್ಲಿ ಗಂಗರು ಬಂದು ಕಟ್ಟಿದಂಥ ದೇವಸ್ಥಾನ ಇದು. ಅದಾದ ಮೇಲೆ ಹೊಯ್ಸಳರು, ಚೋಳರು ಹಾಗೂ ವಿಜಯನಗರದ ಅರಸರು ವಿವಿಧವಾದ ಕಟ್ಟಡಗಳನ್ನ ಕಟ್ತಾ ಹೋಗ್ತಾರೆ. ನಾವು ನೋಡಿದಂಥ ಈಗ ಉದ್ದವಾದ ಗೋಪುರ ಅಂದರೆ 120 ಅಡಿ ಇರುವಂಥ ಗೋಪುರನ 1845ರಲ್ಲಿ ಶ್ರೀಕೃಷ್ಣರಾಜ ಒಡೆಯರವ್ರು ಕಟ್ಟಿಸ್ತಾರೆ. ಬನ್ನಿ ಹಾಗಾದರೆ ಒಳಗೋಗಿ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿ ನಿಮಗೆ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸಮುದ್ರ ಮಂಥನದ ನಂತರ ಕಾರ್ಕೋಟಕ ವಿಷ ಕೊಡದಂಥ ಶಿವನು ಈ ಸ್ಥಳದಲ್ಲೇ ವಿಶ್ರಮಿಸಿದ ಅಂತ ಹೇಳಲಾಗುತ್ತದೆ. ವೀಕ್ಷಕರೇ, ನೀವೇನು ನೋಡ್ತಿದ್ದೀರಾ, ಈ ಬಾಗಿಲು ಮೂಲಕನೇ ನಂಜುಂಡೇಶ್ವರನ ದರ್ಶನಕ್ಕೆ ಹೋಗಬೇಕು. ವೀಕ್ಷಕರೇ, ನೀವೀಗ ತಾನೇ ನೋಡಿದಂಥ ನಂಜುಂಡೇಶ್ವರನಿಗೆ ಒಂದು ಲೈಕ್ ಕೊಡೋದು ಮರಿಬೇಡಿ. ನಾವು ದೇವಸ್ಥಾನ ಮುಂಭಾಗ ತಲುಪಿದಾಗ ಆಗಲೇ 12:30 ಆಗೋಗಿತ್ತು. 1 ಗಂಟೆ ಕ್ಲೋಸಿಂಗ್ ಟೈಮ್ ಆಗಿರೋದ್ರಿಂದ ನಮಗೆ ದರ್ಶನ ತುಂಬ ಈಸಿಯಾಗಾಯಿತು. ತುಂಬ ಜನ ಇರಲಿಲ್ಲ. 10 ನಿಮಿಷದಲ್ಲಿ ದರ್ಶನ ಆಗಿ ಹೊರಗೆ ಬಂದೋ ನೋಡಿ, ಬಾಗ್ಲಾಗ್ತಾ ಇದ್ರು 1 ಗಂಟೆ ಸಮಯದಲ್ಲಿ. 120 ಅಡಿ ಇರುವಂಥ ರಾಜಗೋಪುರ. ಶನಿವಾರ ಆದರೂ ಜನ ಇಲ್ಲ, ಯಾಕಂದರೆ ಈಗ ತಾನೇ ಶಿವರಾತ್ರಿ ಮುಗಿದಿದೆ. ನೋಡಿ ಇಷ್ಟು ಜನ ಇದ್ದಾರೆ. ಸುಮಾರು ಈಗ 1 ಗಂಟೆವರೆಗೂ ಬರೋರಿಗೆಲ್ಲ ದರ್ಶನ ಸಿಕ್ತು. ಕರೆಕ್ಟಾಗಿ 1 ಗಂಟೆಗೆ ಬಾಗ್ಲಾಗ್ತಾ ಇದ್ದಾರೆ. ಬಾಗ್ಲಾಕ್ಬಿಟ್ರು. ಲಡ್ಡು ಪ್ರಸಾದ ಕೌಂಟರ್ ಓಪನ್ ಇದೆ. ದಾಸೋಹ ಕೊಡೋ ಜಾಗ. ದಾಸೋಹ ಭವನ ಕಡೆ ಹೋಗ್ತಾ ಇದ್ದೀವಿ. ಊಟದ ವ್ಯವಸ್ಥೆ ಇದೆ. ಶಬಾಷ್, ಇಲ್ಲೂ ಏನೇನೋ ಕಟ್ಬಿಟ್ಟವ್ರೆ. ಅವರ ತಮ್ಮ ಕರ್ಮಾದಿಗಳನ್ನೆಲ್ಲ ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಡೋಣ ಅಂತ. ಶಬಾಷ್. ಅನ್ನ ಸಂತರ್ಪಣೆ ಭಾನುವಾರ 30,000, ಸೋಮವಾರ 30,000 ಇಷ್ಟು ಕೊಡ್ಕೋಬೋದು ನೋಡಿ. ಸಾರಿ, ಬನ್ನಿ. ಊಟಕ್ಕೆ ಚೇರಿನ ವ್ಯವಸ್ಥೆ ಆಗ್ತಾ ಇದೆ. ಸಾರು, ಅನ್ನ ಸಾರು ಬಂತು. ಸಾರು ಹೋಗ್ತಾ ಇದೆ ನೋಡಿ. ಎಲ್ಲ ಕೈ ಹಿಡ್ಕೊತಾರೆ. ಮೊಸರನ್ನ ನೋಡಿ ವೀಕ್ಷಕರೇ, ಇದು ಕೈ ತೊಳ್ಕೊಳ್ಳೋ ಜಾಗ. ಊಟ ಮಾಡ್ಕೊಬಂದು ಎಲ್ಲ ಕಡೆ ನೀರು ಹೋಗ್ತಾನೆ ಇದೆ. ಯಾವುದು ನಿಲ್ಸೋಕ್ಕೆ ಆಗ್ತಾಯಿಲ್ಲ. ಎಷ್ಟು ಟ್ರೈ ಮಾಡಬೇಕು ಒಳಗೆ ನೋಡ್ರೆ. ದಾಸೋಹ ಭವನಕ್ಕೆ ಅನ್ನದಾನಕ್ಕೆ ಕಲೆಕ್ಷನ್ ಇಲ್ಲೇ ಮಾಡ್ತಾಯಿದ್ದಾರೆ. ಬಟ್ ಆಶ್ಚರ್ಯ ಅನಿಸುತ್ತೆ, ನೀರಿಂಗ್ ಹೋಗ್ತಾನೆ ಇದ್ದರೆ ಇರಲಿ, ಇನ್ನೂ ಮಾಡೋಕ್ಕಾಗಲ್ಲ. ಮಾರ್ಚ್ ಏಪ್ರಿಲಲ್ಲಿ ನಡೆಯುವಂಥ ದೊಡ್ಡ ಜಾತ್ರೆಗೆ ಯೂಸ್ ಮಾಡೋವಂಥ ತೇರು ನೋಡಿ ವೀಕ್ಷಕರೇ. 9ನೇ ಶತಮಾನದಲ್ಲಿ ಶುರುವಾದಂಥ ದೇವಸ್ಥಾನ ಕ್ರಮೇಣ ಗಂಗರಿಂದ ಶುರುವಾಗಿದ್ದು ವಿಜಯನಗರ ಒಡೆಯರ್ಗಳು ಸುಮಾರು ಇಂಪ್ರೂವ್ಮೆಂಟ್ ಮಾಡ್ಕೊತಾ ಬಂದು ಈ ರೀತಿ ಇದೆ ಈಗ. ಶ್ರೀಕಂಠೇಶ್ವರ ವೀಕ್ಷಕರೇ, ವಿಶೇಷತೆ ಏನೆಂದರೆ ಈ ಬಸವನ ಕಿವಿನಲ್ಲಿ ಭಕ್ತರು ಏನು ಹೊರಬೇಕೋ ಅದನ್ನು ಕೇಳ್ಕೊತಾರೆ. ಕೇಳ್ಕೊಂಡ್ರೆ ಆ ರೀತಿ ಅದು ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ನೋಡಿ. ಅದಕ್ಕೆ ಇಲ್ಲೆಲ್ಲ ಹತ್ತಿ ಸಾಮಾನ್ಯವಾಗಿ ಕೇಳ್ಕೊತಾರೆ. ಜನ ಇಲ್ವಲ್ಲ, ಈಗ ಕ್ಲೋಸಿಂಗ್ ಟೈಮ್ ಆದ್ದರಿಂದ ನಾನೇ ಕೇಳ್ಕೋಬೇಕು. ನೀವೇನಾದರೂ ಬೇಕಾದ್ರೆ ಕೇಳ್ಕೊಂಬಿಡಿ.
ಹೇಳ್ಕೊಳ್ಳಿ ಕಿವಿ ಹತ್ರ. ಶ್ರೀಕಂಠೇಶ್ವರ ಕಪಿಲಾ ದೋಣಿ ನಡೆಸುವವರು ಅಭಿವೃದ್ಧಿ ಸಂಘ ಅಂತ. ಓ ನೋಡಿ ಇಲ್ಲಿ ದೋಣಿ ಎಲ್ಲ ಇದೆ, ರಿವರ್ ರಾಫ್ಟಿಂಗ್ ಥರ ಕರ್ಕೊಂಡು ಹೋಗ್ತಾರೆ ಕಾಸು ಕೊಟ್ರೆ. ಅಲ್ಲಿ ಬ್ಯಾಗಲ್ಲಿ ಇಟ್ಕೊಂಡಿರೋದು ಅದೇ ಅಂತ ಕಾಣುತ್ತೆ, ಲೈಫ್ ಜಾಕೆಟ್ಗಳು ಇಟ್ಕೊಂಡಿದ್ದಾರೆ ಏನೋ, ರೌಂಡ್ ಕರ್ಕೊಂಡು ಹೋಗ್ತಾರೆ ನೋಡಿ. ಅಲ್ಲಿ ಯಾರನ್ನ ಕರ್ಕೊಂಡು ಹೋಗಿದ್ದಾರೆ ಒಬ್ರನ್ನ. ಅವರೊಬ್ಬರೇ ಇದ್ದಾರೆ. ಹೇಳಿದ್ನಲ್ಲ ಬ್ರಿಡ್ಜ್ ನೋಡಿ. ಎಲ್ಲೂ ಇದೆ ಬಟ್ಟೆಯನ್ನು ಒಗಿತಾ ಇದ್ದಾರೆ ದಡ. ವಿಶೇಷತೆ ಏನಂದ್ರೆ ವೀಕ್ಷಕರೇ ನೋಡಿ, ಈ ಮಂಟಪ ಏನು ತೋರಿಸ್ತಾ ಇದ್ದೀನಿ. ಈ ಮಂಟಪದ ಮೇಲ್ಗಡೆಯಿಂದ ನೀರು ಹರಿಯುತ್ತೆ ಕೆಲವು ಟೈಮಲ್ಲಿ, ಇಲ್ಲಿಂದ ಕಾಣಲ್ಲ. ಆಬ್ವಿಯಸ್ಲಿ ಕೆಳಗೆ ನೀರಿರೋದು, ಮೇಲಿಂದ ಹೇಗೆ ಹರಿಯುತ್ತೆ ಅಂದರೆ ನನಗೆ ಅನಿಸುತ್ತೆ ಕಂಬಕ್ಕೆ ನೀರು ಹಿಡ್ಕೊಂಡು ಮೇಲಿಂದ ಹರಿಯುತ್ತಾ. ನಿಮ್ಗೆ ಯಾರು ಏನಾರು ಐಡಿಯಾ ಇದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವೀಕ್ಷಕರೇ ನೀವೇನು ನೋಡ್ತಿದ್ದೀರಾ ಈಗ ನೋಡಿ, 1735ರಲ್ಲಿ ಸ್ಥಾಪನೆ ಮಾಡಿದಂಥ ಫಸ್ಟ್ ಬ್ರಿಡ್ಜ್ ಇದು. ಆ್ಯಕ್ಚುಲಿ ಇದು ರೈಲ್ವೆ ಬ್ರಿಡ್ಜು ಕೂಡ, ನಂಜನಗೂಡಿನ ಕಪಿಲಾ ನದಿ ದಳವಾಯಿ ಸೇತುವೆ ಅಂತ. ಇಂಡಿಯಾದಲ್ಲೇ ಫಸ್ಟ್ ಇದು. ಈಗಿನ ರೈಲ್ವೆ ಬ್ರಿಡ್ಜ್ ನೋಡಿ ಅಲ್ಲಿದೆ, ಯಾವುದೋ ಈಗಿನ ಮೇನ್ ರೋಡ್ ಇಲ್ಲಿದೆ. ಆ ಕಡೆ ಮೈಸೂರು ಕಡೆಯಿಂದ ಈ ಕಡೆ ನಂಜನಗೂಡು ಕಡೆ ಹೋಗುತ್ತೆ. ವೀಕ್ಷಕರೇ ನಂಜನಗೂಡಿನ ಶ್ರೀ ಕಂಠೇಶ್ವರ ದೇವಸ್ಥಾನ ತೋರಿಸ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.